ಸಹಾಯ ಮಾಡ್ತಾ ಇದ್ದಾರೆ. ನಾವೂ ಸಹ ನಿಲ್ತೀವಿ. ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ವಿಶೇಷವಾಗಿ ಬೆಂಗಳೂರಿನಲ್ಲಿರುವಂತಹ ಕನ್ನಡಿಗರಿಗೆ, ನಾವು ಸಾಕಷ್ಟು ಸಹಿಷ್ಣುಗಳಾಗಿದ್ದೀವಿ. ಹೊರಗಿನಿಂದ ಬಂದಿರುವಂತವರಿಗೆ ಅವ್ರಿಗೆ ಅನುಕೂಲಗಳನ್ನ ಮಾಡಿಕೊಡ್ತಾ ಇದ್ದೀವಿ. ನಾವು ಬೆಳೆದಿದ್ದೀವಿ, ಅವರು ಬೆಳೆದಿದ್ದಾರೆ. ಆದ್ರೆ ಇದೆಲ್ಲದರ ಮಧ್ಯೆ ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಕನ್ನಡ ಭಾಷೆ ಬಹಳ ಬಳಲುತ್ತಾ ಇದೆ. ಇಲ್ಲಿ ಕನ್ನಡ ಮಾತಾಡೋದೇ ಅವಮಾನ ಅನ್ನುವಂತ ರೀತಿಯಲ್ಲಿ ಆಗ್ಬಿಟ್ಟಿದೆ. ಕನ್ನಡಿಗರೇ ಹೋಗಿ ಮಾಲ್ಗಳ ಕೆಲಸ ಮಾಡ್ತಿರೋರು ಸಹ ಕನ್ನಡಿಗರೇ ಹೋಗಿ ವ್ಯಾಪಾರ ಮಾಡೋದಕ್ಕೆ ಏನಾದ್ರು ಹೋದಾಗ ಕನ್ನಡ ಮಾತನಾಡದಂತಹ ಒಂದು ದುಸ್ಥಿತಿ ಇದೆ. ಸೊ ಇವೆಲ್ಲದರಿಂದ ಏನಾಗುತ್ತೆ, ಇಲ್ಲಿ ಒಂದು ಭಾಷೆ, ಒಂದು ಪರಂಪರೆ, ಒಂದು ಸಂಸ್ಕೃತಿ ಏನಿತ್ತು ಅವು ನಶಿಸ್ತಾ ಹೋಗುತ್ತೆ. ಅದರ ಜೊತೆಗೆ ಬಹುತೇಕವಾಗಿ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳು ಪರ ರಾಜ್ಯಗಳಿಂದ ಬಂದಿರುವಂತವ್ರಿಗೂ ಅವರು ರಾಜ್ಯದ ಸರ್ಕಾರದ ಸೇವೆಗಳನ್ನ ಕೊಡಬೇಕಾಗುತ್ತೆ. ಆ ಸೇವೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಪರ ರಾಜ್ಯದವರಿಗೆ ಕನ್ನಡ ಭಾಷೆ ಬರ್ತಾ ಇಲ್ಲ ಅಂದಾಗ ಅವ್ರು ಏನ್ ಮಾಡ್ತಾರೆ, ಸ್ಥಳೀಯವಾಗಿರುವಂತಹ ಕೆಲವೊಂದು ಏಜೆಂಟ್ಗಳನ್ನ, ಮಧ್ಯವರ್ತಿಗಳನ್ನ, ಏನೇನಂತಾರೆ ಬ್ರೋಕರ್ಗಳನ್ನ ನೇಮಿಸ್ಕೊಳ್ತಾರೆ. ಈ ಬ್ರೋಕರ್ಗಳು ಹೋಗಿ 50 ರೂಪಾಯಿ ಒಂದು ಜನನ ಪ್ರಮಾಣ ಪತ್ರ ಅಥವಾ ಮರಣ ಪ್ರಮಾಣ ಪತ್ರ ಇದ್ರೆ 50 ರೂಪಾಯಿ ಜಾಗದಲ್ಲಿ 5,000 ತಗೊಂಡು ಅದರಲ್ಲಿ ಆಫೀಸರ್ಗಳಿಗೆ 2,000-3,000 ಲಂಚ ಕೊಟ್ಟು ಇವರು ಸೇವೆ ಸೌಲಭ್ಯವನ್ನ, ಈ ಯಾರು ದುಡ್ಡಿರುವಂತವರಿಗೆ ಅಥವಾ ದುಡ್ಡು ಇಲ್ಲದೆ ಇರಲಿ, ಬಹುತೇಕವಾಗಿ ದುಡ್ಡಿರುವಂತಹ ಕನ್ನಡ ಭಾಷೆ ಕಲಿಬಾರದು ಅಂತ ತೀರ್ಮಾನ ಮಾಡಿಕೊಂಡಿರುವಂತಹ ಅವಿವೇಕಿಗಳಿಗೆ ಸೇವೆ ಮಾಡ್ಕೊಡ್ತಾರೆ. ಅದ್ರ ಮೂಲಕ ಈ ಸರ್ಕಾರಿ ಅಧಿಕಾರಿಗಳಿಗಂತೂ ಕನ್ನಡ ಬರದೇ ಇರೋನ್ ಬಂದ್ರೆ, ಯಾವುದೇ ಅದು ಪೊಲೀಸ್ ಸ್ಟೇಷನ್ ಇರಲಿ, ಸರ್ಕಾರಿ ಆಫೀಸ್ ಇರಲಿ, ಕನ್ನಡ ಬರದೇ ಇರೋನ್ ಬಂದ್ರೆ ಅಂತೂ ಖುಷಿ ಇವ್ರಿಗೆ. ಯಾಕಂದ್ರೆ ಅವ್ನು ಏನ್ ಬೇಕಾದ್ರೂ ಸುಳ್ಳು ಹೇಳ್ಬಹುದು, ಯಾವ ರೀತಿ ಬೇಕಾದ್ರೂ ಅವನನ್ನ ವಂಚಿಸಬಹುದು, ಯಾವ ರೀತಿ ಬೇಕಾದ್ರೂ ಅವನಿಂದ ಸುಲಿಗೆ ಮಾಡಬಹುದು. ಹಾಗಾಗಿ ಈಗ ಸುಲಿಗೆ ಮಾಡೋದನ್ನೇ ಪರ ರಾಜ್ಯದವರನ್ನ, ಪರಭಾಷಿಕರನ್ನ ಸುಲಿಗೆ ಮಾಡೋದೇ ಅಭ್ಯಾಸ ಮಾಡ್ಕೊಂಡಿರುವಂತಹ ನಮ್ಮ ಸರ್ಕಾರಿ ಅಧಿಕಾರಿಗಳು, ಅದು ರಕ್ತ ಕುಡಿಯುವಂತ ಅಭ್ಯಾಸ ಆದಂತಹ ಪ್ರಾಣಿಗಳು ರಕ್ತಕ್ಕಾಗಿ ಹಾತೊರೆಯುವ ರೀತಿಯಲ್ಲಿ ಕನ್ನಡಿಗರ ರಕ್ತವನ್ನು ಹೀರ್ತಿದ್ದಾರೆ. ಇವರಿಗೆ ಲಂಚ ತಗೊಂಡು ಈ ತರ ಬರುವಂತ ದುಡ್ಡು ಇರ್ತಾರೆ, ಅವ್ರಿಗೇನು ವಾಸ ಬೇಡಪ್ಪ ಅಂತ ಹೇಳಿ ದುಡ್ಡು ಕೊಡ್ತಾರೆ. ಅದೇ ಕೆಲಸವನ್ನ ಕೇವಲ ಶುಲ್ಕ ಕೊಟ್ಟು ಮಾಡಿಸ್ಕೊಳ್ಳುವಂತಹ ಶಕ್ತಿ ಇರುವಂತವರು ಮತ್ತೆ ಅರ್ಹತೆ ಇರುವಂತವ್ರಿಗೂ ಕೂಡ ಈ ಸರ್ಕಾರಿ ಅಧಿಕಾರಿಗಳು ಸುಲಿಗೆ ಮಾಡ್ತಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಇದನ್ನು ನಿಲ್ಲಿಸಬೇಕು. ಅಂದ್ರೆ ಪರಭಾಷಿಕರು ಇಲ್ಲಿ ಕನ್ನಡವನ್ನ ಓದೋದಿಕ್ಕೆ ಬರೆಯೋದಿಕ್ಕೆ ಬರಲಿ ಅಂತ ನಾವು ಕೇಳೋದಿಲ್ಲ, ಕನಿಷ್ಠ ಮಾತಾಡೋದಕ್ಕಾದ್ರೂ ಅವರು ಕಲಿಯುವಂತಹ ಒಂದು ವಾತಾವರಣವನ್ನ ರೂಪಿಸಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಡ್ಕೊಳ್ಬೇಕು. ನಾವು ಯಾವುದೇ ಬೆಂಗಳೂರಿನಲ್ಲಿರುವಂತಹ ಕನ್ನಡಿಗರಂತೂ ನೀವು ಯಾವುದೇ ಮಾಲ್ಗೋಗಿ, ಯಾವುದೇ ಸಿನಿಮಾಗೋಗಿ, ಯಾವುದೇ ಅಂಗಡಿಗೋಗಿ, ಇನ್ಯಾವುದೇ ಕೆಲಸಕ್ಕೆ ಹೋಗಿ ಸಾರ್ವಜನಿಕವಾದಂತಹ ಸ್ಥಳದಲ್ಲಿ ಕನ್ನಡದಲ್ಲೇ ಮಾತಾಡಿ. ಅವ್ರಿಗೆ ಕನ್ನಡ ಬರ್ತಾ ಇಲ್ಲ ಅಂದಾಗ ಕನ್ನಡ ಕಲೀರಿ ಅಂತ ಹೇಳಿ, ಅವ್ರು ಕನ್ನಡ ಬರ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡದಲ್ಲೇ ಮಾತಾಡಿ. ಮತ್ತೆ ಅವ್ರಿಗೂ ಕನ್ನಡ ಕಲಿಸುವಂತ ರೀತಿಯಲ್ಲಿ ನಿಮ್ಮ ವರ್ತನೆ ಇರಲಿ. ನನಗೆ ಇಂಗ್ಲಿಷ್ ಬರುತ್ತೆ, ನನಗೆ ಹಿಂದಿ ಬರುತ್ತೆ, ನನಗೆ ತಮಿಳು ಬರುತ್ತೆ, ನನಗೆ ತೆಲುಗು ಬರುತ್ತೆ. ಇವೆಲ್ಲವೂ ಒಂದು ರೀತಿಯಲ್ಲಿ ನಮ್ಮನ್ನ ಹಾಳು ಮಾಡ್ತಿರುವಂತಹ ವಿಚಾರಗಳು. ಹಾಗಾಗಿ ಅಂತಹ ಒಂದು ದೃಷ್ಟಿಕೋನವನ್ನ ಬಿಟ್ಟು ಕನ್ನಡದಲ್ಲೇ ಮಾತಾಡೋದಕ್ಕೆ ಪ್ರಯತ್ನಿಸಿ. ಕನ್ನಡ ಬರೋದೇ ಇಲ್ಲ, ಈಗ ನಮ್ ಕೆಲಸ ಆಗ್ಬೇಕು ಅನ್ನೋದಿದ್ರೆ ಆತ ಏನ್ ಬರುತ್ತೋ ಆ ಭಾಷೆ ಮಾತಾಡಿ. ಆದ್ರೆ ಅವನಿಗೆ ಕನ್ನಡ ಬರ್ತಾ ಇದ್ರು, ನಿಮ್ಗೂ ಕನ್ನಡ ಬರ್ತಾ ಇದ್ರು, ನೀವು ಇಂಗ್ಲಿಷಲ್ಲೋ ಹಿಂದಿಲೋ ಮಾತಾಡುವಂತದ್ದು ಇದು ನಿಜಕ್ಕೂ ಅಭಿಮಾನ ಶೂನ್ಯತೆ, ವ್ಯಕ್ತಿತ್ವವೇ ಇಲ್ಲದಿರುವಂತವರು, ಒಂದು ರೀತಿಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ, ಕೀಳರಿಮೆಯಿಂದ ನರಳುತ್ತಿರುವಂತಹ ಜನ ನಡ್ಕೊಳ್ಳುವಂತಹ ರೀತಿ. ಯಾಕಾಗಿ ಕೀಳರಿಮೆ? ಕನ್ನಡಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ, ಪರಂಪರೆ ಇದೆ. ಮತ್ತು ಇವತ್ತಿಗೂ ದೇಶದ GSTಯಲ್ಲಿ ಇಡೀ ಕರ್ನಾಟಕದ ಪಾಲು ಬಹಳ ದೊಡ್ಡದಿದೆ. ಪರ್ ಕ್ಯಾಪಿಟ ತೆಗೆದುಕೊಂಡಾಗ ಬಹಳ ದೊಡ್ಡದಿದೆ. ನಮಗಿಂತ ಸ್ವಲ್ಪ ಜಾಸ್ತಿ ರಾಜ್ಯವಾರು ಮಹಾರಾಷ್ಟ್ರ ಇದೆ. ಆದ್ರೆ ಪರ್ ಕ್ಯಾಪಿಟದಲ್ಲಿ ಇಡೀ ದೇಶದಲ್ಲೇ ಬಹುಶಃ ನಂಬರ್ 1 ಸ್ಥಾನದಲ್ಲಿ GSTಯಲ್ಲಿ ದೇಶದ ಆರ್ಥಿಕ ಬೆಳವಣಿಗೆಗೆ ಕರ್ನಾಟಕದ ಪಾಲು ಬಹಳ ದೊಡ್ಡದಿದೆ. ಕನ್ನಡಿಗರು ಇಲ್ಲಿ ಹೊರಗಿನ ಜನರು ಬಂದು ಇಲ್ಲಿ ಕೆಲಸ ಮಾಡುವಂತ ಒಂದು ವಾತಾವರಣವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅದ್ರ ಮೂಲಕ ಇಲ್ಲೊಂದಷ್ಟು ಆರ್ಥಿಕ ಬೆಳವಣಿಗೆ ಆಗಿದೆ. ಇವೆಲ್ಲವೂ ಸರಿ. ಆದ್ರೆ ಅದ್ರ ಜೊತೆಗೇನೆ ಇದು ಮುಂದಿನ ದಿನಗಳಲ್ಲಿ ಬೇರೆ ತರಹದ ಗಲಾಟೆಗಳಾಗದ ರೀತಿಯಲ್ಲಿ, ಅಪಪ್ರಚಾರ ಆಗದ ರೀತಿಯಲ್ಲಿ, ಮತ್ತೆ ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನ ನಾವು ಕಳೆದುಕೊಳ್ಳುವಂತಹ ದಿಕ್ಕಿನಲ್ಲಿ, ಪರದೇಶಿಗಳಾಗುವಂತಹ ದಿಕ್ಕಿನಲ್ಲಿ ನಡೀಬಾರದು. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಇದನ್ನ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ಪರಭಾಷಿಕರು ಅಷ್ಟೇ, ನಿಮ್ಮ ಹಮ್ಕೋ ಕನ್ನಡ ಮಾಲೂಮ್ ನೈಯೇ, ಕನ್ನಡ ಗೊತ್ತಿಲ್ಲ ಅನ್ನುವಂಥದ್ದು ದುರಹಂಕಾರ. ಪ್ಲೀಸ್ ಡೋಂಟ್ ಎವರ್ ಡೂ ದಟ್. At least try to learn to speak Kannada. We don't expect you to speak, write and read Kannada. That will be very much appreciated. But at least try to learn to speak Kannada. ಅದ್ರ ಮೂಲಕ ಒಂದಷ್ಟು ಇಲ್ಲಿ ಸ್ಥಳೀಯರ ಸೆನ್ಸಿಟಿವಿಟೀಸ್ ಏನಿದೆ ಅದಕ್ಕೆ ಗೌರವ ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ಇದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಆಗ್ತಿರುವಂತಹ ಘಟನೆಗಳನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರ ಅಸರ್ಟಿವ್ನೆಸ್, ನಮ್ಮ ಅಸ್ಮಿತೆಗಾಗಿ ನಾವು ಹೋರಾಡುವಂತದ್ದು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ.
ಹೊರಗಿನಿಂದ ಬಂದು 10 ವರ್ಷ 15 ವರ್ಷ ಆಗಿದ್ರು ಇನ್ನೂ ಕನ್ನಡ ಕಲಿದೇ ಇರುವಂತವರಿಗೆ ನಿಜಕ್ಕೂ ಅವಮಾನ ಆಗುವಂತಹ ಮತ್ತು ಅವರ ತಪ್ಪನ್ನ ಎತ್ತಿ ತೋರಿಸುವಂತಹ ಘಟನೆ ಆಗಲಿದೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ರಾಜ್ಯಾದ್ಯಂತ ಜನ ನಿಜಕ್ಕೂ ಬೇಸತ್ತಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಕನ್ನಡಿಗರಂತೂ ನಮ್ಮನ್ನ ಒಂದು ದ್ವಿತೀಯ ದರ್ಜೆಯ ನಾಗರಿಕರ ತರಕ್ಕೆ ನಮ್ಮೂರನ್ನ ಬದುಕ್ತಾ ಇದೀವಿ ಅನ್ನುವಂತ ಅಭಿಪ್ರಾಯ ಇಲ್ವೇನ್ರಿ? ಯಾವ್ದೇ ಅಂಗಡಿ ಹೋದ್ರೆ ಅಲ್ಲಿ ಹಿಂದಿ ಮಾತಾಡು, ಇಂಗ್ಲಿಷ್ ಮಾತಾಡು. ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲದಿರುವಂತವರಿಗೆ ನೀವು ಬೆಂಗಳೂರಿನಲ್ಲೇನೆ ಅವಮಾನ ಮಾಡ್ತಿದ್ದೀರಾ. ಅವಮಾನ ಆಗ್ತಾ ಇದೆ. ಎಷ್ಟೋ ಜನರಿಗೆ ಮಾಲ್ಗಳಿಗೆ ಹೋಗೋದಕ್ಕೆ ಅವಮಾನ. ಯಾಕಂದ್ರೆ ಅಲ್ಲಿ ಹೆಣ್ಮಕ್ಳೆಲ್ಲ ಇರ್ತಾರೆ, ಇನ್ನು ಚಿಕ್ಕ ವಯಸ್ಸಿನ ಹೆಣ್ಮಕ್ಳು, ಚಿಕ್ಕ ವಯಸ್ಸಿನ ಹುಡುಗರು ಇರ್ತಾರೆ. ಹೆಣ್ಮಕ್ಳು ಹೋದಾಗ ಹುಡುಗರ ಮುಂದೆ ಅವ್ರಿಗೆ ನಾಚಿಕೆ ಆಗುತ್ತೆ, ಹೆಣ್ಮಕ್ಳು ಇರೋ ಹತ್ರ ಗಂಡಸರಿಗೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ತಾರೆ. ತುಂಬಾ ಸರಳವಾದ ಒಂದು ಸಾಮಾನು ತಗೊಳ್ಳೋದಕ್ಕೆ ಹೋದಾಗ್ಲೂ ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅಂದಾಗ ಕನ್ನಡ ಮಾತ್ರ ಗೊತ್ತಿರುವಂತಹ ಕನ್ನಡಿಗರಿಗೆ ಒಂದು ರೀತಿಯ ಕೀಳರಿಮೆಯನ್ನು ಹುಟ್ಟಿಸುವಂತಹ ಕೆಲಸ ಅಲ್ಲಿ ಆಗ್ತಾ ಇರುತ್ತೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ನಿಜಕ್ಕೂ ಬೆಂಗಳೂರಲ್ಲಿ ಒಂದು ಎಮೋಷನಲ್ ಆದಂತಹ ಇಶ್ಯೂ ಆಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ನಿಭಾಯಿಸಬೇಕು. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಇಡೀ ಒಂದು ಪ್ರಕರಣದಲ್ಲಿ, ಒಂದು ಕ್ರಿಮಿನಲ್ ಪ್ರಕರಣ ಇದು, ಆ ಇಡೀ ಪ್ರಕರಣದಲ್ಲಿ ಅತ್ಯಂತ ಸಜ್ಜನಿಕೆ, ಸೌಜನ್ಯ ಮತ್ತು ಘನತೆಯಿಂದ ನಡೆದುಕೊಂಡಿದ್ದು ವಿಕಾಸ್ ಕುಮಾರ್ ಮೂಲಕ ಕನ್ನಡಿಗರ ಯೋಗ್ಯತೆ ಏನು ಅನ್ನೋದು ಇವತ್ತು ಒಂದು ವರ್ಗಕ್ಕೆ ಗೊತ್ತಾಗಿದೆ. ಹಾಗಾಗಿ ನಾನು ಇಷ್ಟು ವಿಚಾರವನ್ನು ಹೇಳ್ತಾ ವಿಕಾಸ್ ಕುಮಾರ್ ಅವರಿಗೆ ಪಕ್ಷದ ವತಿಯಿಂದ ಧನ್ಯವಾದಗಳು ತಿಳಿಸ್ತೀನಿ. ನಿಮ್ಮ ಜೊತೆಗೆ ಪಕ್ಷ ಇರುತ್ತೆ, ಕನ್ನಡಿಗರಿದ್ದಾರೆ, ನಮ್ಮ ಪಕ್ಷ ಅಂತಲ್ಲ, ಕನ್ನಡಿಗರಿದ್ದಾರೆ. ಕನ್ನಡಿಗರಿದ್ದು ಸಹ ಅಲ್ಲಿ ಸಾಬೀತಾಗಿದೆ. ನೀವು ಧೈರ್ಯವಾಗಿ ಜೀವನ ಕಟ್ಕೊಳ್ಳಿ. ಸಾಧ್ಯ ಆದರೆ ಇನ್ನು ಮುಂದಕ್ಕೆ ಹೆಚ್ಚಿಗೆ ಓದಿ. ಇನ್ನು 24 ವರ್ಷ ವಯಸ್ಸು. ನಿಮ್ಗೆ ಒಳ್ಳೇದಾಗ್ಲಿ ವಿಕಾಸ್. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಪಾರ್ಟಿಗೆ, ರವಿಕೃಷ್ಣ ರೆಡ್ಡಿ ಅವರಿಗೆ ಒಂದು ನಿಮಿಷ ಏನಾದ್ರು ಹೇಳೋಂಗಿಲ್ಲ ಹೇಳಪ್ಪ. ಇಲ್ಲ ಸರ್, ನಿಮ್ಮೆಲ್ಲ ಬೆಂಬಲ ಇರೋದ್ರಿಂದ ನಾನು ಇವತ್ತು ಹೊರಗಡೆ ಇದ್ದೀನಿ. ನಿಮ್ ಸಪೋರ್ಟ್ ಇರೋದ್ರಿಂದ ನಮ್ಮ ಜೀವನ ಸುಸೂತ್ರವಾಗಿ ಹೋಗ್ತಾ ಇದೆ. ಇವಾಗ ನಿಮ್ ಬೆಂಬಲ ಇರೋದಕ್ಕೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಒಂದು ವೇಳೆ ಇಷ್ಟು ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಮೇ ದಿನಾಚರಣೆಯ, ಶ್ರಮಿಕರ ದಿನಾಚರಣೆಯ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇರಿ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ಮಾತೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.